ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಪ್ರಶ್ನೋತ್ತರಗಳು. ಇಲ್ಲಿ ನಾನು ನಿಮಗೆ 20 ಪ್ರಶ್ನೋತ್ತರಗಳನ್ನು ಹೇಳ್ತೇನೆ. ಆಪ್ಷನ್ ಸಹ ಇರ್ತವೆ, ನೀವು ಸಹ ಗೆಸ್ ಮಾಡಬಹುದು ಯಾವುದು ಸರಿ ಅಂತ ಹೇಳ್ಬಿಟ್ಟು. ಕೊನೆಗೆ ನಾನು ಉತ್ತರನ ಹೇಳ್ತೇನೆ. ಹಾಗಾದರೆ ಮೊದಲನೇ ಪ್ರಶ್ನೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರು? ಇದಕ್ಕೆ ಉತ್ತರ ದ್ರೌಪದಿ ಮುರ್ಮು. ಇನ್ನು ಎರಡನೇ ಪ್ರಶ್ನೆ, ಭಾರತದ ಪ್ರಸ್ತುತ ಪ್ರಧಾನಮಂತ್ರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ನರೇಂದ್ರ ಮೋದಿ. ಇನ್ನು ಮುಂದುವರೆದು ಮೂರನೇ ಪ್ರಶ್ನೆ, ಕರ್ನಾಟಕದ ರಾಜಧಾನಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಮತ್ತೊಂದು ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು. ಮತ್ತೊಂದು ಪ್ರಶ್ನೆ, ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋಯ ಪೂರ್ಣ ರೂಪ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ನಂತರದ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕ್ರೀಡೆ ಎಂದು ಸಾಮಾನ್ಯವಾಗಿ ಯಾವ ಕ್ರೀಡೆಯನ್ನು ಹೇಳಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಹಾಕಿ. ಮುಂದುವರೆದು, ಭಾರತದ ಕರೆನ್ಸಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೂಪಾಯಿ. ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನವೆಂಬರ್ 26, 1949. ನಂತರದ ಪ್ರಶ್ನೆ, ಭಾರತದ ಗಣರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜನವರಿ 26. ಜನಗಣಮನ ಗೀತೆಯ ರಚಯಿತರು ಯಾರು? ಅಂದರೆ ಅದನ್ನು ಯಾರು ರಚಿಸಿದ್ರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಮುಂದುವರೆದು, ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಪ್ರಾಣಿ, ಇದಕ್ಕೆ ಸರಿಯಾದ ಉತ್ತರ ಹುಲಿ. ನಂತರದ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನವಿಲು. ನಂತರದ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ಸರಿಯಾದ ಉತ್ತರ ಆನೆ. ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಭಾರತೀಯ ರೋಲರ್ ನೀಲಕಂಠ. ಭಾರತದ ಅತಿ ದೊಡ್ಡ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ ಯಾವುದು? ಸರಿಯಾದ ಉತ್ತರ ರಾಜಸ್ಥಾನ. ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಮುಂದುವರೆದು, ಚಂದ್ರಯಾನ 3 ಯಾವ ದೇಶದ ಬಾಹ್ಯಾಕಾಶ ಮಿಷನ್? ಇದಕ್ಕೆ ಸರಿಯಾದ ಉತ್ತರ ಭಾರತ. ನಂತರದ ಪ್ರಶ್ನೆ, ಚಂದ್ರಯಾನ 3 ಯಶಸ್ವಿಯಾಗಿ ಚಂದ್ರನ ಮೇಲೆ ಇಳಿದ ದಿನ ಯಾವುದು? ಇದಕ್ಕೆ ಸರಿಯಾದ ಉತ್ತರ 23 ಆಗಸ್ಟ್ 2023. ಭಾರತದ ರಾಷ್ಟ್ರೀಯ ಹೂವು ಯಾವುದು? ಸರಿಯಾದ ಉತ್ತರ ಕಮಲ. ವಂದೇ ಮಾತರಂ ಗೀತೆಯ ರಚಯಿತರು ಯಾರು? ಅಂದರೆ ರಚಿಸಿರುವವರು ಯಾರು ಅಂತ. ಇದಕ್ಕೆ ಸರಿಯಾದ ಉತ್ತರ ಬಂಕಿಮಚಂದ್ರಿ ಚಟ್ಟೋಪಾಧ್ಯಾಯ. ಇವತ್ತಿನ ವಿಡಿಯೋ ಯಾವ ರೀತಿ ಅನಿಸಿತು ಅನ್ನೋದನ್ನ ಕಮೆಂಟ್ ಮಾಡ್ರಿ. ಮತ್ತೆ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಜೊತೆಗೆ. वीडियोस बनाने हैं फिल्मोरा है ना।